ಬ್ರೇಕ್ನ ನಂತರ ಮತ್ತೆ ಸ್ವಾಗತ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಕಾಂಗ್ರೆಸ್ ಸೇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಶಾಸಕ ಪ್ರದೀಪ್ ಈಶ್ವರ್ ಲೇವಡಿ ಮಾಡಿದ್ದಾರೆ. ನಾನು ಸಿಎಂ ಹಾಗೂ ಡಿಸಿಎಂಗೆ ದತ್ತು ಪುತ್ರ ಇದ್ದಂತೆ, ಅವರು ನನಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ. ದತ್ತು ಪುತ್ರ ಪಕ್ಕದ ಮನೆ ಪುತ್ರನಿಗೆ ವ್ಯತ್ಯಾಸ ಇಲ್ವಾ ಅಂತ ಪ್ರದೀಪ್ ಈಶ್ವರ್ ಮಾತನಾಡಿದ್ದಾರೆ. ಡಾಕ್ಟರ್ ಕೆ ಸುಧಾಕರ್ ಅವರ ಬಗ್ಗೆ ಪ್ರದೀಪ್ ಈಶ್ವರ್ ಅವರು ಲೇವಡಿ ಮಾಡಿದ್ದಾರೆ. ನಾನು ಸಿಎಂ ಹಾಗೂ ಡಿಸಿಎಂ ಇಬ್ಬರಿಗೂ ಕೂಡ ದತ್ತು ಪುತ್ರ, ಆದರೆ ಅವರು ಪಕ್ಕದ ಮನೆ ಪುತ್ರ, ಇಬ್ಬರಿಗೂ ವ್ಯತ್ಯಾಸ ಇಲ್ವಾ ಅಂತ ಡಾಕ್ಟರ್ ಕೆ ಸುಧಾಕರ್ ಬಗ್ಗೆ ಪ್ರದೀಪ್ ಈಶ್ವರ್ ಲೇವಡಿ ಮಾಡಿದ್ದಾರೆ. ಉಪಮುಖ್ಯಮಂತ್ರಿಗಳು ನಮ್ಮ ತಂಡ, ನಮ್ಮ ಇನ್ ದ ಸೆನ್ಸ್ ನಮ್ಮ ಕಾಂಗ್ರೆಸ್ ಏನು ತೀರ್ಮಾನ ತಗೊಳುತ್ತೋ ಸ್ವಾಗತ ಮಾಡೋಕ್ಕೆ ನಾನ್ಯಾರು, ಬೇಡ ಅನ್ನಕ್ಕೆ ನಾನ್ಯಾರು? ನಾನು ಪಕ್ಷದ ಸಾಮಾನ್ಯ ಕಾರ್ಯಕರ್ತ. KPCCಯಲ್ಲಿ ಕಸ ಗುಡಿಸು ಅಂದರೂ ನಾನು ಕಸ ಗುಡಿಸ್ತೀನಿ. ಅಲ್ಲ, ನಾನು ರೆಡ್ ಕಾರ್ಪೆಟ್ ಹಾಕಕ್ಕೂ ನಾನ್ಯಾರು, ಹಾಕದೇ ಇರೋದಕ್ಕೂ ನಾನ್ಯಾರು? ನನ್ನ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ಇದುವರೆಗೂ ನನ್ನನ್ನು ಯಾರೂ ಒಪಿನಿಯನ್ ಕೊಟ್ಟಿಲ್ಲ, ಇನ್ ದ ಸೆನ್ಸ್ ಕೇಳಿಲ್ಲ. ಕೇಳಿದ್ದಿನ ನೋಡೋಣ, ನನ್ನನ್ನು ಕೇಳಲ್ಲ ಅಂತ ನನಗೆ ನಂಬಿಕೆ ಇದೆ. ಯಾಕೆಂದರೆ CMಗೆ DCMಗೆ ನನ್ನ ದತ್ತು ಪುತ್ರ ಇದ್ದಂಗೆ. ಯಾರೇ ದತ್ತು ಪುತ್ರನಿಗೆ ಅನ್ಯಾಯ ಆಗಕ್ಕೆ ಬಿಡ್ತಾರ? ನನಗೆ ನಂಬಿಕೆ ಇದೆ, CMಗೆ DCMಗೆ ನಾನು ದತ್ತು ಪುತ್ರ ಅಲ್ವಾ? ದತ್ತು ಪುತ್ರ ಬೆಳಿಬೇಕು, ನಮ್ಮ ಹಂತಕ್ಕೆ ಬರಬೇಕು ಅಂತ ಅವ್ರಿಗೆ ಇರುತ್ತಲ್ಲ, ಖಂಡಿತವಾಗೂ ನನಗೆ ಅನ್ಯಾಯ ಆಗಕ್ಕೆ ಅವ್ರು ಬಿಡಲ್ಲ. ಅಲ್ಲ, ನನ್ನನ್ನು ಯಾರೂ ಟಚ್ ಮಾಡೋಕ್ಕೆ ಆಗಲ್ಲ ಅಂತ ನಾನು ಹೇಳ್ತಿಲ್ಲ. ನನ್ನನ್ನು ಯಾರೂ ಟಚ್ ಮಾಡೋಕ್ಕೆ ನಮ್ಮ CM DCM ಬಿಡಲ್ಲ ಅಂತ ಹೇಳ್ತಾ ಇದ್ದೀನಿ.